ತಲೆಬುರುಡೆ ಕೇಸ್ಗೆ ಈಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ನೋಡಿ. 13 ವರ್ಷಗಳ ಹಿಂದಿನ ನಾಪತ್ತೆ ಕೇಸ್ಗೆ ಮತ್ತೆ ಮರುಜೀವ ಸಿಕ್ಕಂತಾಗ್ತಾ ಇದೆ. ಪುಂಜಾಲಕಟ್ಟೆಯಿಂದ ನಾಪತ್ತೆ ಆಗಿದ್ದಂತೆ ಹೇಮಲತಾ. ಪುಂಜಾಲಕಟ್ಟೆ ಇಲ್ಲಿಂದ ನಾಪತ್ತೆ ಆಗಿದ್ದಂತೆ ಹೇಮಲತಾ. ಅಂಗನವಾಡಿ ಶಿಕ್ಷಕಿ ಜೊತೆ ತೆರಳಿದ್ರಂತೆ ಹೇಮಲತಾ. ಎಸ್ಐಟಿಗೆ ಹೇಮಲತಾ ಸಹೋದರ ನಿತಿನ್ ದೂರನ್ನ ನೀಡಿರುವಂತದ್ದು. 2012ರಲ್ಲಿ ಧರ್ಮಸ್ಥಳಕ್ಕೆ ಹೋದಾಗ ನಾಪತ್ತೆ ಆಗಿದ್ರಂತೆ ಈ ಮಹಿಳೆ. ಧರ್ಮಸ್ಥಳ ಕೇಸ್ಗೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಎಷ್ಟೋ ಜನ ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಹೇಮಲತಾ ಅವರು ಕೂಡ ಒಬ್ರು. ಅಂಗನವಾಡಿ ಶಿಕ್ಷಕಿ ಜೊತೆ ಅವತ್ತು ತೆರಳ್ತಾ ಇದ್ರಂತೆ. ತೆರಳಾದ ನಂತರ ಎಲ್ಲಿ ಹೋದ್ರು ಅನ್ನುವಂತ ಹೌದು ಹೇಮಲತಾ ಬ್ರದರ್ಸ್. ಪುಂಜಾಲಕಟ್ಟೆ ಬೆಳ್ತಂಗಡಿಯ ನಿಯರ್ ಇರುವಂತ ಒಂದು ಗ್ರಾಮ. ನಾನು ಬಹುತೇಕ ಹೈಸ್ಕೂಲ್ನೆಲ್ಲ ಓದಿದ್ದಲ್ಲೇ. ಸೌಜನ್ಯ ಪ್ರಕರಣ ಆದವಾಗ ನಾನು ಹೈಸ್ಕೂಲ್ ಓದ್ತಾ ಇದ್ದೆ ಅಲ್ಲೇ. ಬೆಳ್ತಂಗಡಿ ನಾರವಿ ಅಂತ ಒಂದು ಊರಿದೆ, ಅಲ್ಲಿ ಓದ್ತಾ ಇದ್ದೆ. ಪುಂಜಾಲಕಟ್ಟೆ ಅನ್ನುವಂಥ ಊರನ್ನ ಹೋಗ್ತಾ ಬರ್ತಾ ನಾನು ನೋಡಿದ್ದೀನಿ. ಅಲ್ಲಿ ಅಂಗನವಾಡಿ ಶಿಕ್ಷಕಿ ಜೊತೆ ಹೇಮಲತಾ ಅನ್ನೋರು ತೆರಳಿದ್ರಂತೆ 2012ರಲ್ಲಿ. 8th ಸ್ಟ್ಯಾಂಡರ್ಡ್ ಅವಾಗ ನಾನು. ಧರ್ಮಸ್ಥಳಕ್ಕೆ ಹೋದಾಗ ನಾಪತ್ತೆ ಆಗಿದ್ದಾಳೆ. ನಾನು 8th ಸ್ಟ್ಯಾಂಡರ್ಡ್ ಆಗಿರೋ ಘಟನೆನ ನನಗೆ ಇಲ್ಲಿ ಓದ್ತೀನಿ ಅಂತ ನಾನು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಧರ್ಮಸ್ಥಳ ಕೇಸ್ಗೆ ಇದು ಮತ್ತೊಂದು ಟ್ವಿಸ್ಟ್. ಅದೇನೋ ಮಾತನಾಡಿದಾರಪ್ಪ ಬ್ರದರ್ಸ್. ಅದೇನ್ ಮಾತಾಡಿದಾರ ನೋಡೋಣ. 13 ವರ್ಷ ಅಂದ್ರೆ ಯಾವ ವಯಸ್ಸಿನಲ್ಲಿ? 2012ರಲ್ಲಿ 2012ರಲ್ಲಿ ಕಾಣೆ ಆಗಿದ್ದಾರೆ. ನಿಮ್ಗೆ ಅವಾಗ ಎಷ್ಟು ವರ್ಷ ಆಗಿತ್ತು? ಆಗ ನಾನು 5ನೇ ಶಾಲೆಯಲ್ಲಿ ಇದ್ದೆ, 5ನೇ ಕ್ಲಾಸ್. ನನ್ನ ಅಣ್ಣನವರಿಗೆ ನಂಗೆ ಏಲಿ ಎಲ್ಲ ಗೊತ್ತುಂಟು, ಅವರೇ ಗೊತ್ತಿದೆ. ಏನ್ ಹೇಳಿ ಸರ್, ಯಾವ ರೀತಿ ಕಾಣೆ ಆಗಿದಂದ್ರೆ ಒಬ್ರು ಕರ್ಕೊಂಡೋಗಿ ಅವ್ರ ಹೆಸರು ನಾವೀಗ ಎಷ್ಟೇ ಇವ್ರ ಹತ್ರ ನಾವು ಹೇಳ್ತೇವೆ. ದೂರ ಕೊಡುವಾಗ ನಾವು ಅವ್ರ ಹೆಸರು ಎಲ್ಲ ಇದು ಹೇಳ್ತೇವೆ ಅವ್ರ ಹತ್ರ, ಯಾರು ಕರ್ಕೊಂಡೋಗಿದ್ದು ಅಂತ. ಅಂದ್ರೆ ನನ್ನ ಹತ್ರ ಹೋಗುವಾಗ ಫೋನ್ ಮಾಡಿ ಎಲ್ಲಿ ಹೋಗಿದ್ದು, ಧರ್ಮಸ್ಥಳಕ್ಕೆ ಹೋಗ್ತೇನೆ ನಾನು. ಅವ್ರ ಹತ್ರ ಫೋನ್ ಇತ್ತ? ಅಲ್ಲ, ಟೀಚರ್ ಮೊಬೈಲ್ ಅಲ್ಲಿ ಫೋನ್ ಮಾಡಿ ಹೇಳಿದ್ರು. ಯಾವ ಟೀಚರ್? ಎಲ್ಲಿದ್ರು ಅವರು? ಟೀಚರ್ ಏನ್ ಕೆಲಸ? ಅದು ನಮ್ಮೂರಲ್ಲಿ ಟೀಚರ್ ಅವರು, ಅಂಗನವಾಡಿ ಟೀಚರ್. ನಿಮ್ಮ ತಂಗಿ ಈಗ ಆ ಸಮಯದಲ್ಲಿ ಅವರಿಗೆ ಎಷ್ಟು ವರ್ಷ ವಯಸ್ಸಾಗಿತ್ತು? 17 ವರ್ಷ. 17 ವರ್ಷ ವಯಸ್ಸಾಗಿತ್ತು. ಏನ್ ಮಾಡ್ತಾ ಇದ್ರು? ಅವಳು 8ನೇ ಕ್ಲಾಸ್ ಗಂಟ ಶಾಲೆಗೆ ಹೋಗಿದ್ದಾಳೆ. ಮನೆಯಲ್ಲಿ ಬೀಡಿ ಕಟ್ತಾ ಇದ್ರು. 8ನೇ ಕ್ಲಾಸ್ ಓದಿ ನಂತರ ಮನೆಯಲ್ಲೇ ಬೀಡಿ ಕಟ್ತಾ. ಮೊಬೈಲ್ ಎಲ್ಲ ಇರ್ಲಿಲ್ಲ? ಮೊಬೈಲ್ ಅವಳ ಹತ್ರ ಇರ್ಲಿಲ್ಲ, ನನ್ನ ಹತ್ರ ಮೊಬೈಲ್ ಇತ್ತು, ಸಣ್ಣದೊಂದು ಮೊಬೈಲ್ ಇತ್ತು, ನೋಕಿಯಾ. ಈಗ ಕೆಲವೊಂದ್ಸಲ ನಮ್ಗೆ ಡೌಟ್ ಬರ್ತದೆ. ಈಗ ಅವರು ಧರ್ಮಸ್ಥಳಕ್ಕೆ ಅಂತ ಹೋದವರು ಬೇರೆ ಎಲ್ಲಾದ್ರೂ ಹೋಗಿದ್ದಾರಾ ಏನು ಅಂತ ವಿಚಾರ ಬರ್ತದೆ. ಈಗ ಏನಾದ್ರು ಲವ್ ಇತ್ತ ಆತರ ಎಲ್ಲ ವಿಚಾರ ಬರ್ತದೆ? ಆತರ ಏನಿರ್ಲಿಲ್ಲ. ನಾವೀಗ ದೂರು ಕೊಡುದಾದ್ರೆ ನಾವು ನಮ್ಮ ಹತ್ರ ಹೇಳಿದ್ದನ್ನೇ ಹೇಳ್ಬೇಕಲ್ಲ. ಅವ್ರಿಗೆ ಹೇಳಿದ್ದು ಧರ್ಮಸ್ಥಳಕ್ಕೆ ಹೋಗಿ ಬರ್ತೇನೆ ಅಂತ. ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ ಬರ್ಲಿಲ್ಲ. ಅಂದ್ರೆ ನಿಮ್ಮ ಟೀಚರ್ ಹತ್ರ ಅವ್ರ ಜೊತೆನೆ ಹೋಗಿದ್ದು. ಆದ್ರೆ ಟೀಚರ್ ಇಬ್ಬರೇ ಹೋದದ್ದು. ಟೀಚರ್ ಬಂದಿದ್ದಾರೆ. ಟೀಚರ್ ಬರುವಾಗ ನೀವು ಕೇಳಿಲ್ವಾ ನಮ್ಮ ತಂಗಿಯಲ್ಲಿ? ಅವ್ರ ಹತ್ರ ನಾವು ತುಂಬಾ ಗಲಾಟೆ ಎಲ್ಲ ಮಾಡಿದ್ದೇವೆ. ಗಲಾಟೆ ಮಾಡಿ ಏನ್ ಹೇಳಿದ್ರು? ನಮಗೆ ಗೊತ್ತಿಲ್ಲ ಅಂತಾನೆ ಇರುದು. ಕಂಪ್ಲೇಂಟ್ ಮಾಡಿದನು. ಈಗ ಕಂಪ್ಲೇಂಟ್ ದಾಖಲಾತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೇವೆ ನಾವು. ಹೋಗಿದ್ದೇವೆ, 4 ಜನ ಹೋಗಿದ್ದೇವೆ ಕಂಪ್ಲೇಂಟ್. ಇವನು ಸಣ್ಣವನಿದ್ದ, ಇವನನ್ನು ಕರ್ಕೊಂಡು ಸಹ ಹೋಗಿದ್ದೇನೆ ನಾನು. ಅಪ್ಪ ಅಮ್ಮ ನಾನು ಎಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಕಂಪ್ಲೇಂಟ್ ಕೊಡುವಾಗ ಅವರು ಕಂಪ್ಲೇಂಟ್ ತಗೊಂಡಿದ್ದೇನೆ ಅಂತ ಹೇಳಿದ್ರು. ನಮ್ಗೆ ಏನ್ ಗೊತ್ತಿಲ್ಲ, ನಾವು ಶಾಲೆಗೆ ಸಹ ಹೋಗ್ಲಿಲ್ಲ. ನಾನು ಶಾಲೆಗೆ ಹೋಗ್ಲಿಲ್ಲ. ಅದು ನಮ್ಗೆ ಅಷ್ಟು ನಮ್ಗೆ ನಮ್ಮ ಹತ್ರ ಹಣ ಇಲ್ಲ. ಅಷ್ಟೊಂದು ಹೋರಾಟ ಮಾಡ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಮತ್ತೆ ಅವರು ಆ ಟೀಚರ್ ಅವರ ಗಂಡ ಸ್ವಲ್ಪ ರೌಡಿಸಮ್ ಮಾಡ್ತಿದ್ದ. ಅಂದ್ರೆ ಈಗ ಕಂಪ್ಲೇಂಟ್ ಕೊಡುವಾಗ ನೀವೇನಾದ್ರು ಬರೆದು ಕೊಟ್ಟಿಲ್ಲ? ಇಲ್ಲ ಅದೇನ್ ಗೊತ್ತಿಲ್ಲ. ನೀವು ಮತ್ತೆ ಕಂಪ್ಲೇಂಟ್ ಕೊಡುವಾಗ ಅಲ್ಲಿ ಏನೇ ಹೇಳಿದ್ರು? ಸ್ಟೇಷನ್ ಅಲ್ಲಿ ಹುಡುಕಿ ತರ್ತೇವೆ, ನಾವು ಫೋನ್ ಮಾಡ್ತೇವೆ ನಿಮ್ಗೆ ಅಂತ ಹೇಳಿದ್ರು. ಯಾವ ಪೊಲೀಸ್ ಸ್ಟೇಷನ್? ಪುಂಜಾಲಕಟ್ಟೆ. ಓಡುವಾಗ ಕೇಳುವಾಗ ಹೇಳಿದ್ರು ಹುಡುಕಿ ತರ್ತೇನೆ ಅಂತ ಹೇಳಿ. ಹೆಸರು ಕೊಟ್ಟಿದ್ದೇವೆ, ಫೋಟೋ ಎಲ್ಲ ಕೊಟ್ಟಿದ್ದೇವೆ. ಹುಡುಗಿ ತರ್ತೇನೆ ಅಂತ ಹೇಳಿದ್ರು. ಮತ್ತೆ ನೀವು ಕೇಳಲಿಕ್ಕೆ ಏನೋ ಹೋಗಿಲ್ವಾ? ಮತ್ತೆ ಒಂದು 5 ದಿವಸ ಬಿಟ್ಟು ಪುನಃ ಹೋಗಿದ್ದೇವೆ. ನಾವು ಏನಾದ್ರು ಗೊತ್ತಾಯ್ತಾ ಅಂತ. ನಿಮ್ಗೆ ಹೇಳ್ತೇವೆ, ನಾವು ಹೇಳುವಾಗ ಗೊತ್ತಾಗುದಿಲ್ವಾ, ನಾವು ನಿಮ್ಗೆ ಫೋನ್ ಮಾಡ್ತೇವೆ, ಫೋನ್ ಮಾಡುವಾಗ ಬನ್ನಿ ಅಂತ ಹೇಳಿ. ಅದು ಬಿಟ್ಟು 10 ದಿವಸ ಬಿಟ್ಟು ಪುನಃ ನಾವು ಹೋಗಿದ್ದೇವೆ ಕೇಳಲಿಕ್ಕೆ ಅಂತ, ಏನಾದ್ರು ಗೊತ್ತಾಯ್ತಾ ಅಂತ. ನಾವು ಫೋನ್ ಮಾಡಿದಾಗ ಮಾತ್ರ ಬರಬೇಕು, ನೀವು ಇನ್ನು ಬರಬೇಡಿ, ನಾವು ಫೋನ್ ಮಾಡ್ತೇವೆ ಅಂತ ಹೇಳಿದ್ರೆ. ಆಮೇಲೆ ನಾವು ಇಷ್ಟರವರೆಗೂ ಹೋಗ್ಲಿಲ್ಲ.
ಆಮೇಲೆ ಈಗ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಅಂತ ನಿಮ್ಮ ಹತ್ರ ಹೋಗ್ಲಿಕ್ಕಿದೆ ಅಂತ ಹೇಳಿ ಹೋಗಿದ್ದಾರೆ. ನನ್ನ ಹತ್ರನೇ ಹೇಳಿ ನಿಮ್ಮ ಹತ್ರ ಹೇಳಿ ಹೋಗಿದ್ದಾರೆ. ಮತ್ತೆ ನೀವು ಊರಲ್ಲಿ ಎಲ್ಲಾದ್ರೂ ಯಾರಾದ್ರೂ ಈಗ ಧರ್ಮಸ್ಥಳಕ್ಕೆ ಹೋಗುವಾಗ ಅವರಿಬ್ಬರು ಹೋಗುವಾಗ ಯಾರಾದ್ರೂ ನೋಡಿದವರು ಯಾರ ಹತ್ರ ನೀವು ವಿಚಾರಿಸ್ಲಿಕ್ಕೆ ಹೋಗ್ಲಿಲ್ವಾ? ತುಂಬಾ ಜನ ಅವ್ರ ಹತ್ರ ಕೇಳಿದ್ದೇನೆ, ನಾವು ನೋಡ್ಲಿಲ್ಲ ಅಂತ ಹೇಳಿದ್ರು ಅಷ್ಟೇ. ಮತ್ತೆ ನಮ್ಗೆ ಕರೆಕ್ಟ್ ಆಗಿ ಗೊತ್ತುಂಟು ಅಲ್ಲಿಗೆ ನಾವು ಹೇಳಿದ್ದೇವೆ ಯಾರು ಕರ್ಕೊಂಡು ಹೋಗಿದ್ದು ಅಂತ ಎಲ್ಲ. ಅವ್ರ ಹತ್ರ ಕರೆಕ್ಟ್ ನಮ್ಗೆ ಗೊತ್ತುಂಟು ಅವ್ರ ಹತ್ರನೇ ಹೋಗಿದೆ ಅಂತ. ನಿಮ್ಮ ಹತ್ರನೇ ಹೇಳಿ ಹೋಗಿ? ನಮ್ಮ ಹತ್ರನೇ ಹೇಳಿದ್ರು. ಅಲ್ಲ ಅವ್ರದ್ದು ಇವಳು ಸಹ ಹೇಳಿದ್ದಾರೆ, ಅವರು ಕರ್ಕೊಂಡು ಹೋಗೋರು ಸಹ ನಮ್ಮ ಹತ್ರ ಫೋನ್ ಮಾಡಿ ಹೇಳಿದ್ದಾರೆ ನಾನು ಕರ್ಕೊಂಡು ಹೋಗ್ತೇನೆ, ಹೋಗಿ ಹೋಗಿ ಬರ್ತೇವೆ ಅಂತ. ಅದಕ್ಕೆ ನಾವು ಕಳಿಸಿದ್ದು, ಅವರ ಮೇಲೆ ನಂಬಿಕೆ ಕಳಿಸಿದ್ದು. ಮತ್ತೆ ಅವರು ಬರುವಾಗ ಎಲ್ಲಿ ಹೋಗಿದ್ದಾರೆ, ನನ್ನೊಟ್ಟಿಗೆ ಬರ್ಲೇ ಇಲ್ಲ ಅಂತ ಹೇಳಿ. ಬರ್ಲೇ ಇಲ್ಲ ಅಂತ ಹೇಳಿ. ಬರ್ಲೇ ಇಲ್ಲ ಅಂತ 13 ವರ್ಷ ಅಂದ್ರೆ ಯಾವ ವಯಸ್ಸಿಗೆ? 12 ಇದೇ ಮುಂದುವರೆದು ಭಾಗವಾಗಿ ಚಂದ್ರಕಲಾ, ಹೇಮಲತಾ ಸಹೋದರರು ಹೊಸ ಬಾಂಬ್ ಸಿಡಿಸ್ಬಿಟ್ಟಿದ್ದಾರೆ. ಸಹೋದರರ ಸ್ಫೋಟಕ ಹೇಳಿಕೆಯಿಂದ SIT ಬೀಳುತ್ತಾ ಅನ್ನುವಂತ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ ಈಗ ಇಲ್ಲಿ. ಸ್ಫೋಟಕ ಹೇಳಿಕೆ, ಅದು ಬೆಚ್ಚಿ ಬೀಳಿಸುವಂತ ಹೇಳಿಕೆ ನೋಡಿ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ. ಹೇಮಲತಾ ಸಹೋದರರಿಂದ ಹೊಸ ಬಾಂಬ್ ಇದು. ಸಹೋದರರ ಸ್ಫೋಟಕ ಹೇಳಿಕೆಯಿಂದೇ SIT ಬೀಳುತ್ತಾ. ಹೇಮಲತಾ ಸಹೋದರರು ಕೊಟ್ಟಂತಹ ಹೇಳಿಕೆ ಬಹಳ ಗಮನಾರ್ಹವಾಗ್ತಾ ಇದೆ. ಸಹೋದರರ ಸ್ಫೋಟಕ ಹೇಳಿಕೆಯಿಂದ ಹಾಗಾದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೋಗುತ್ತಾ? ಬೆಚ್ಚಿ ಬೀಳಿಸುವಂತಿದೆ ಹೇಮಲತಾ ಸಹೋದರರ ಹೇಳಿಕೆ. ಹೇಮಲತಾ ಸಹೋದರರು ಹೇಳಿದ್ದು ಹಾಗಾದ್ರೆ ಸತ್ಯನ ಸುಳ್ಳ? ಹೇಮಲತಾ ಸಹೋದರರು ಹೇಳಿದ್ದೇನು ಹಾಗಾದ್ರೆ? ಈಗ ಒಬ್ಬೊಬ್ಬರೇ ಹುಟ್ಕೊಳ್ತಾ ಇದ್ದಾರೆ, ನಾ ಮುಂದು ತಾ ಮುಂದು ಅಂತ ಸಾಕ್ಷಿ ಹೇಳೋದಕ್ಕೆ ಬರ್ತಾ ಇದ್ದಾರೆ. ಬಟ್ ಇಲ್ಲಿ ಬಹಳ ಮುಖ್ಯವಾಗಿ 2012ರಲ್ಲಿ ಹೇಮಲತಾ ಅವರು ನಾಪತ್ತೆ ಆಗ್ತಾರೆ. ನಾಪತ್ತೆ ಆದಾಗಿನಿಂದ ಇಲ್ಲಿವರೆಗೂ ಕೂಡ ಅವರ ಸುಳಿವೇ ಇಲ್ಲ ಅಂತ ಇಬ್ರು ಅಣ್ಣ ತಮ್ಮಂದ್ರು ಕೂತ್ಕೊಂಡು ಹೇಳ್ತಿದ್ದಾರೆ. ಅವ್ರಿಗೆ ಅಳುಲಿದ್ದೇ ಇರುತ್ತೆ. ತಂಗಿನೋ ಅಕ್ಕನನ್ನ ಕಳ್ಕೊಂಡು ಆ ಮನೆಯಲ್ಲಿ ಯಾವ ರೀತಿ ಕಾಲವನ್ನ ಕಳೀತಾ ಇರ್ತಾರೆ ಅನ್ನೋದು ಕಳ್ಕೊಂಡವ್ರಿಗೆ ಮಾತ್ರನೇ ಗೊತ್ತಾಗುತ್ತೆ. ನಾವು ನೀವು ಕೂತ್ಕೊಂಡು ಕಮೆಂಟ್ ಹಾಕೋರಿಗೆಲ್ಲ ಏನ್ ಗೊತ್ತಿರೋದಿಲ್ಲ. ಬಟ್ ಎಲ್ಲಿ ಹೋಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ ಅನ್ನೋ ಸುಳಿವೇ ಇಲ್ಲ ಅಂತಂದ್ಮೇಲೆ ಆ ದುಃಖ ಎಷ್ಟಿರ್ಬೇಕು ನೋಡಿ. ಆಮೇಲೆ ಅವರು ಬೆಚ್ಚಿ ಬೀಳಿಸಿದಂತ ಹೇಳಿಕೆಗಳು ಏನೇನು ಗೊತ್ತಾ? ಎಸ್ ನೋಡೋಣ, ಅವರು ಬೆಚ್ಚಿ ಬೀಳಿಸಿದಂತ ಹೇಳಿಕೆಗಳು ಯಾವ್ಯಾವು ಅಂತ ನೋಡ್ತಾ ಹೋಗೋಣ. ನಾವು ಊರಿನವರ ಹತ್ತಿರ ಹೇಳಿ ಏನು ಪ್ರಯೋಜನ ಇಲ್ಲ ಅಂತಿದ್ದಾರೆ ಚಂದ್ರಕಲಾ. ಊರಿನವರ ಹತ್ರ ಹೇಳಿದ್ರಿಂದ ಏನು ಯೂಸ್ ಇಲ್ಲ, ನೋ ಯೂಸ್. ನೋಡಿ, ಈಗ ವೆರಿ ಇಂಪಾರ್ಟೆಂಟ್, ಜನಗಳನ್ನ ಮತ್ತೆ ಹುಡುಗಿರನ್ನ ಮಾರಾಟ ಮಾಡುವ ಗುಂಪಿದೆಯಂತೆ ಧರ್ಮಸ್ಥಳದಲ್ಲಿ. ನಮ್ಮ ತಂಗಿಯನ್ನ ಸೇಲ್ ಮಾಡಿರುವ ಅನುಮಾನ ಇದೆ. ಎಲ್ಲಾ ರೀತಿಯ ಮಾಹಿತಿಯನ್ನ SITಗೆ ನೀಡಿದ್ದೇವೆ. ಹೇಮಲತಾ ಸಹೋದರರಿಂದ ಇದು ಸ್ಫೋಟಕ ಮಾಹಿತಿ, ಸ್ಫೋಟಕ ಮಾಹಿತಿ ಇದು. ನಾವು ಊರ್ನವ್ರ ಹತ್ರ ಹೇಳಿ ಪ್ರಯೋಜನ ಇಲ್ಲ. ಜನಗಳನ್ನ, ಹುಡುಗಿರನ್ನ ಮಾರಾಟ ಮಾಡುವಂತ ಗುಂಪಿದೆಯಂತೆ. ಜನರನ್ನ ಮತ್ತೆ ಹುಡುಗಿರನ್ನ ಮಾರಾಟ ಮಾಡುವ ಗುಂಪಿದೆಯಂತೆ. ನಮ್ಮ ತಂಗಿಯನ್ನ ಸೇಲ್ ಮಾಡಿರುವ ಅನುಮಾನ ಇದೆ ಅಂತ ಹೇಳಿ ಇವರು ಬ್ರದರ್ಸ್ ಹೇಳ್ತಾ ಇದ್ದಾರೆ. ಎಲ್ಲಾ ರೀತಿಯ ಮಾಹಿತಿಯನ್ನ SITಗೆ ಕೊಟ್ಟಿದ್ದಾರೆ. SIT ಕೂಡ ತನಿಖೆ ಮಾಡುವಂತ ಸಾಧ್ಯತೆ ಇದೆ. ಏನ್ ಹೇಳಿದ್ದಾರೆ ನೋಡ್ಬಿಡೋಣ, ಯಾಕಂದ್ರೆ ನಾವು ಮಾತಾಡೋದು ಬೇಡ ಇದ್ರ ಬಗ್ಗೆ. ನನ್ನ ಅನಿಸಿಕೆ ಪ್ರಕಾರ ಅವರು ಏನಾದರೂ ಅವ್ರದ್ದೊಂದು ಗುಂಪೆ ಉಂಟು, ಈ ಜನಗಳನ್ನು, ಹುಡುಗಿಯರನ್ನು ಸೇಲ್ ಮಾಡುವಂತ ಒಂದು ಗ್ರೂಪೇ ಉಂಟು, ಅವ್ರದ್ದು ಉಂಟು. ಅದು ಗೊತ್ತುಂಟು ನಮ್ಗೆ. ಆ ತರ ಏನಾದ್ರು ಸೇಲ್ ಮಾಡಿರ್ಬೋದು ಅಂತ ಒಂದು ಡೌಟ್ ಉಂಟು. ಅವ್ರದ್ದೊಂದು ಗ್ರೂಪ್ ಉಂಟು, ಅದರಲ್ಲಿ ಸೇಲ್ ಮಾಡಿರ್ಬೋದು ಅಂತ ಒಂದು ನನಗೆ ಡೌಟ್. ಅದು ಅವರ ಹತ್ರ ಮಾಹಿತಿ ಇದ್ರೆ ಬರ್ಬೋದು ಅಂತ ಒಂದು ನಮ್ದು ಅನಿಸಿಕೆ. ಹಾಗೆ ಏನಾದ್ರೂ ಇದ್ರೆ ಏನಾಗಿದೆ ಅಂತ ನಮ್ಗೆ ಕೊಡ್ಬೇಕಂತ ಹೇಳಿ ಇದ್ರೆ ಅವರು ಹುಡುಕಿ ಕೊಟ್ರೆ ನಮ್ಗೆ ಗೊತ್ತಾಗ್ತದೆ ಅಲ್ಲಿ ಎಲ್ಲಿ ಹೋಗುದು, ಯಾರು ಕರ್ಕೊಂಡು ಹೋದ್ರು, ಯಾರು ಎಂತ ಮಾಡಿದ್ರೆ ಎಲ್ಲ ಗೊತ್ತಾಗ್ತದಲ್ಲ. ಅದಕ್ಕೆ ಹೋಗಿ ನೇಟಿವ್ ಕಂಪ್ಲೇಂಟ್ ಕೊಡುವ ಅಂತ ಹೇಳಿ. 13 ವರ್ಷ ಆಗಿದೆ, ಎಲ್ಲಾದ್ರೂ ಜೀವಂತ ಇದ್ದಿದ್ರೆ ಯಾರನ್ನಾದ್ರೂ ಒಂದು ಸಂಪರ್ಕ. ಅದೇ ನಾನು ಎಲ್ಲರ ಹತ್ರ ಮೊಬೈಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಮ್ಮ ಹತ್ರ ಎಲ್ಲ ಉಂಟು. ಎಲ್ಲ ಹೆಸರೆಲ್ಲ ಗೊತ್ತುಂಟು ಅವಳಿಗೆ. ನಮ್ದೆಲ್ಲ ತಾಯಿ ಹತ್ರ ಮಾತನಾಡ್ಬೇಕಂತ ಹೇಳಿ ಒಂದು ಫೋನ್ ಆದ್ರೂ ಮಾಡ್ಬೋದು ಅಲ್ಲ, ನಮ್ಗೆ ಮೆಸೇಜ್ ಇದು ಮಾಡ್ಬೋದು. ಅವಳು ಅಂತದೆಂತ ಮಾಡ್ಲಿಲ್ಲ ಅಲ್ಲ. ನಾನು ಚಿಕ್ಕ ಇದ್ದೆ, ನಂಗೆ ಆಗ ಗೊತ್ತಿರ್ಲಿಲ್ಲ. ಈಗ ನಮ್ಗೆ ಗೊತ್ತಾಗ್ತದಲ್ಲ, ಈಗ ಆಗಿದೆ, ಬರ್ತಾ ಉಂಟಲ್ಲ ಮೊಬೈಲ್ ಎಲ್ಲ ಬರ್ತಾ ಉಂಟು. ಅದಕ್ಕೆ ಒಂದು ಕಂಪ್ಲೇಂಟ್ ಕೊಡುವ, ಹೋಗಿ ಏನಾದ್ರೂ ಆಗ್ಲಿ ಇದ್ರೆ ಬರ್ಬೋದಲ್ಲ ಅಂತ ಹೇಳಿ. ತಾಯಿ ಯಾವತ್ತು ಅಲ್ತಾರೆ. ನಾವು ಮನೆಯಲ್ಲಿ ಒಂದು 8 ಜನ ಇರುವಾಗ, ನಾವು ಅಣ್ಣ ಅಕ್ಕನವರೇ ನಂಗೆ ಇರುವಾಗ, ನಮ್ಮ ಮನೆಯಲ್ಲಿ ಒಟ್ಟಿಗೆ ಒಂದು 12 ತಟ್ಟೆ ಇಡ್ತಿದ್ರು ಊಟಕ್ಕೆ ಅಂತೇಳಿ. ಅದ್ರಲ್ಲಿ ಈಗ ಒಂದು ತಟ್ಟೆ ಕಡಿಮೆ ಆಯ್ತು ನಮ್ಗೆ.
ಇಲ್ಲಲ್ಲ, ಅದಕ್ಕೆ ಗಮ್ಮತ್ತು ಮಾಡುವಾಗ ಮನೆಯಲ್ಲಿ ಕೂಡ ಅಮ್ಮ ಕೂಗ್ತಾರೆ. ಅದಕ್ಕೆ ನಾವು ಒಂದು ಕಂಪ್ಲೇಂಟ್ ಕೊಡುವ, ನೋಡುವ, ಇದ್ರೆ ಬರ್ತಾರೆ, ಇಲ್ಲದೆ ಈಗ 13 ವರ್ಷ ಆಯ್ತು. ಅಮ್ಮ ಹೇಳ್ತಾರೆ 13 ವರ್ಷ ಆಯ್ತಲ್ಲ, ಎಂತ ಇರ್ಬೋದಾ ಇಲ್ವಾ ಅಂತೇಳಿ. ಅಮ್ಮನಿಗೆ ಏಜ್ ಕೂಡ ಆಗಿದೆ ಅಲ್ಲ, ಅದಕ್ಕೆ ಎಂತ ಮಾಡ್ಬೇಕಂದ್ರೆ ಒಂದು ಕಂಪ್ಲೇಂಟ್ ಕೊಟ್ಟು ಬಿಡುವ. ಈಗ SIT ತಂಡದ ಮೇಲೆ ನಿಮಗೆ ಭರವಸೆ ಉಂಟು. ಅದಕ್ಕೋಸ್ಕರ ನಾವು ಬಂದದ್ದು. ನಂಬಿಕೆ ಇದೆ ನಮ್ಗೆ. ನಮಗೆ ಪೊಲೀಸ್ನವರ ಮೇಲೆ ಯಾರ ಮೇಲೆ ಸಹ ನಮಗೆ ನಂಬಿಕೆ ಇಲ್ಲ. ನಮ್ಗೆ ಈಗ ಅದೊಂದು ತಂಡ ಬಂದಿದೆ ಅಂತೇಳಿ ನಾವು ಈಗ ಬಂದದ್ದು, ಧೈರ್ಯ ಮಾಡಿ ಬಂದದ್ದು. ಮತ್ತೆ ನಮ್ಗೆ ನಾವು ಯಾರ ಹತ್ರ ಎಲ್ಲಿಗೆ ಹೋಗ್ಲಿಲ್ಲ.